ರಕ್ತ ಅಂದರೆ ಪ್ರತಿಯೊಬ್ಬ ಮನುಷ್ಯ ಮತ್ತು ಜೀವಿಗಳಲ್ಲಿ ಹರಿಯುವುದು ರಕ್ತ ಒಂದೇ. ಆದರೆ ಜಪಾನ್ ಸಂಶೋಧಕರು ಕೃತಕ ರಕ್ತವನ್ನು ಅಭಿವೃದ್ಧಿಪಡಿಸುವಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದ್ದಾರೆ. ಇದು ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತರಬಹುದು. ಈ ಕೃತಕ ರಕ್ತವು ರಕ್ತದಾನದ ಅಗತ್ಯವನ್ನು ಕಡಿಮೆ ಮಾಡುವ ಮೂಲಕ ಜೀವ ಉಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದರಿಂದ ರಕ್ತದ ಕೊರತೆಯ ಸಮಸ್ಯೆಯನ್ನು ನಿವಾರಿಸಬಹುದು ಮತ್ತು ತುರ್ತು ಸಂದರ್ಭಗಳಲ್ಲಿ ರಕ್ತ ಸರಬರಾಜನ್ನು ಸುಧಾರಿಸಬಹುದು. ಸುತ್ತು ಜಗತ್ತಿಗೆ ಸ್ವಾಗತ. ನಮಸ್ಕಾರಗಳು ಸ್ನೇಹಿತರೆ. ಕೃತಕ ರಕ್ತ ಎಂದರೇನು ಅಂದರೆ, ಕೃತಕ ರಕ್ತವು ಸಂಶ್ಲೇಷಿತ ವಸ್ತುವಾಗಿದ್ದು ಇದು ನೈಸರ್ಗಿಕ ರಕ್ತದ ಕಾರ್ಯವನ್ನು ಅನುಕರಿಸುತ್ತದೆ. ಮುಖ್ಯವಾಗಿ ಆಕ್ಸಿಜನ್ ಸಾಗಣೆಯನ್ನು ಮಾಡುತ್ತದೆ. ಇದು ಕೆಂಪು ರಕ್ತ ಕಣಗಳು, ಪ್ಲಾಸ್ಮಾ ಮತ್ತು ಇತರ ಘಟಕಗಳನ್ನು ಒಳಗೊಂಡಿರಬಹುದು. ಆದರೆ ಇದನ್ನು ಪ್ರಯೋಗಾಲಯದಲ್ಲಿ ತಯಾರಿಸಲಾಗುತ್ತದೆ, ದಾನಿಗಳಿಂದ ಸಂಗ್ರಹಿಸಲಾಗುವುದಿಲ್ಲ. ಜಪಾನ್ನ ಸಂಶೋಧಕರು ಈ ಕೃತಕ ರಕ್ತವನ್ನು ಎಲ್ಲ ರಕ್ತದ ಗುಂಪುಗಳಿಗೆ ಸಾರ್ವತ್ರಿಕವಾಗಿ ಹೊಂದಿಕೊಳ್ಳುವಂತೆ ವಿನ್ಯಾಸಗೊಳಿಸಿದ್ದಾರೆ. ಇದು ರಕ್ತದ ಗುಂಪಿನ ಹೊಂದಾಣಿಕೆಯ ಸಮಸ್ಯೆಯನ್ನು ತೊಡೆದುಹಾಕುತ್ತದೆ. ಸಂಶೋಧನೆಯ ಪ್ರಗತಿಯಲ್ಲಿ ಟೋಕಿಯೋ ವಿಶ್ವವಿದ್ಯಾಲಯ ಮತ್ತು ಇತರ ಸಂಸ್ಥೆಗಳ ಸಂಶೋಧಕರು ಕೃತಕ ರಕ್ತದ ಮಾದರಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದು ಪ್ರಾಣಿಗಳ ಮೇಲಿನ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಿದೆ. ಈ ರಕ್ತವು ಆಕ್ಸಿಜನ್ ಸಾಗಣೆಯ ಸಾಮರ್ಥ್ಯವನ್ನು ತೋರಿಸಿದೆ ಮತ್ತು ರಕ್ತದಾನದಿಂದ ಉಂಟಾಗುವ ಸೋಂಕುಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಈ ಕೃತಕ ರಕ್ತವು ದೀರ್ಘಕಾಲದ ಸಂಗ್ರಹಣೆಗೆ ಸೂಕ್ತವಾಗಿದೆ. ಇದರಿಂದ ರಕ್ತದ ಬ್ಯಾಂಕ್ಗಳಿಗೆ ಇದು ಒಂದು ವರದಾನವಾಗಿದೆ. ರಕ್ತದ ಮಾದರಿಯಿಂದ ಭವಿಷ್ಯದ ಸಾಧ್ಯತೆಗಳು ಹೆಚ್ಚಾಗಿದೆ. ಕೃತಕ ರಕ್ತದ ಯಶಸ್ವಿ ಅಭಿವೃದ್ಧಿಯು ರಕ್ತದಾನದ ಒತ್ತಡವನ್ನು ಕಡಿಮೆ ಮಾಡಬಹುದು ಮತ್ತು ದೂರದ ಪ್ರದೇಶಗಳಲ್ಲಿ ರಕ್ತ ಸರಬರಾಜನ್ನು ಸುಗಮಗೊಳಿಸಬಹುದು. ಇದರ ಜೊತೆಗೆ ತುರ್ತು ಶಸ್ತ್ರಚಿಕಿತ್ಸೆಗಳು, ಯುದ್ಧ ಭೂಮಿಯ ವೈದ್ಯಕೀಯ ಚಿಕಿತ್ಸೆಗಳು ಮತ್ತು ವಿಪತ್ತು ಪರಿಹಾರ ಕಾರ್ಯಗಳಿಗೆ ಇದು ಒಂದು ಆದರ್ಶ ಪರಿಹಾರವಾಗಬಹುದು. ವೈದ್ಯಕೀಯ ಯುದ್ಧ ಭೂಮಿಯ ಚಿಕಿತ್ಸೆಗಳು ಮತ್ತು ವಿಪತ್ತು ಪರಿಹಾರ ಕಾರ್ಯಗಳಿಗೆ ಪರಿಹಾರವಾಗಬಹುದು. ರಕ್ತದ ಸವಾಲುಗಳೆಂದರೆ, ಅದು ಹೇಗೆ ಅಂದರೆ, ಕೃತಕ ರಕ್ತವು ಇನ್ನೂ ಕೆಲವು ಸವಾಲುಗಳನ್ನು ಎದುರಿಸುತ್ತಿದೆ. ಮಾನವರ ಮೇಲಿನ ವೈದ್ಯಕೀಯ ಪರೀಕ್ಷೆಗಳಿಗೆ ಇನ್ನೂ ಅನುಮೋದನೆಯ ಅಗತ್ಯವಿದೆ ಮತ್ತು ಉತ್ಪಾದನಾ ವೆಚ್ಚವು ಇನ್ನೂ ಹೆಚ್ಚಾಗಿದೆ. ಆದರೆ ಸಂಶೋಧಕರು ಈ ತೊಡಕುಗಳನ್ನು ಮೀರಲು ಶ್ರಮಿಸುತ್ತಿದ್ದಾರೆ ಮತ್ತು ಭವಿಷ್ಯದಲ್ಲಿ ಕೃತಕ ರಕ್ತವು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಮಾನ್ಯವಾಗಬಹುದು. ಜಪಾನ್ನ ಕೃತಕ ರಕ್ತ ಸಂಶೋಧನೆಯು ವೈದ್ಯಕೀಯ ವಿಜ್ಞಾನದಲ್ಲಿ ಒಂದು ದೊಡ್ಡ ಹೆಜ್ಜೆಯಾಗಿದೆ. ಇದು ರಕ್ತದಾನದ ಸಮಸ್ಯೆಗಳಿಗೆ ಪರಿಹಾರವಾಗಿ ಮಾತ್ರವಲ್ಲ, ಜಾಗತಿಕ ಆರೋಗ್ಯ ಸಂರಕ್ಷಣೆಯನ್ನು ಸುಧಾರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಮುಂದಿನ ಕೆಲವು ವರ್ಷಗಳಲ್ಲಿ ಈ ತಂತ್ರಜ್ಞಾನವು ಜನರ ಜೀವನವನ್ನು ಉಳಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಬಹುದು. ರಕ್ತ ಜೀವಕೋಶಗಳಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಸಾಗಿಸುವ ಮತ್ತು ಇಂಗಾಲದ ಡೈಆಕ್ಸೈಡ್ ಮತ್ತು ಇತರ ತ್ಯಾಜ್ಯ ಉತ್ಪನ್ನಗಳನ್ನು ಸಾಗಿಸುವ ದ್ರವವಾಗಿದೆ. ತಾಂತ್ರಿಕವಾಗಿ ರಕ್ತವು ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ಪಂಪ್ ಮಾಡಲ್ಪಟ್ಟ ಸಾರಿಗೆ ದ್ರವವಾಗಿದೆ. ನಂತರ ಅದನ್ನು ಹೃದಯಕ್ಕೆ ಹಿಂದಿರುಗಿಸಿ ಪ್ರಕ್ರಿಯೆಯನ್ನು ಪುನರಾವರ್ತಿಸಲಾಗುತ್ತದೆ. ರಕ್ತವು ಒಂದು ರೀತಿಯ ಅಂಗಾಂಶವಾಗಿದೆ, ಏಕೆಂದರೆ ಇದು ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸುವ ಒಂದೇ ರೀತಿಯ ವಿಶೇಷ ಕೋಶಗಳ ಸಂಗ್ರಹವಾಗಿದೆ. ಈ ಕೋಶಗಳನ್ನು ದ್ರವ ಮ್ಯಾಟ್ರಿಕ್ಸ್ ಪರಿಣಾಮಗಳಿಂದಾಗಿ ನಿಮಿಷಗಳಲ್ಲಿ ಕೂಡ ಇದು ಸ್ಥಿರತೆಯು ಇದರಿಂದ ಇದು ಇದರ ಘಟಕಗಳ ಸಾಂದ್ರತೆಯನ್ನು ನಿಯಂತ್ರಿಸುವ ಅಂಗಗಳ ಮೂಲಕ ರಕ್ತವನ್ನು ಸಾಗಿಸುತ್ತದೆ. ಶ್ವಾಸಕೋಶದಲ್ಲಿ ರಕ್ತವು ಆಮ್ಲಜನಕವನ್ನು ಪಡೆಯುತ್ತದೆ ಮತ್ತು ಅಂಗಾಂಶಗಳಿಂದ ಸಾಗಿಸಲ್ಪಡುವ ಇಂಗಾಲದ ಡೈಆಕ್ಸೈಡನ್ನು ಬಿಡುಗಡೆ ಮಾಡುತ್ತದೆ. ಮೂತ್ರಪಿಂಡಗಳು ಹೆಚ್ಚುವರಿ ನೀರು ಮತ್ತು ಕರಗಿದ ತ್ಯಾಜ್ಯ ಉತ್ಪನ್ನಗಳನ್ನು ತೆಗೆದುಹಾಕುತ್ತವೆ. ಆಹಾರದಿಂದ ಪಡೆದ ಪೋಷಕಾಂಶಗಳು ಜಠರಗಳಲ್ಲಿನ
ಜಠರು ಕರುಳಿನ ಪ್ರದೇಶದಿಂದ ಹೀರಲ್ಪಟ್ಟ ನಂತರ ರಕ್ತ ಪ್ರವಾಹವನ್ನು ತಲುಪುತ್ತವೆ. ಅಂತಃಸ್ರಾವಕ ವ್ಯವಸ್ಥೆಯ ಗ್ರಂಥಿಗಳು ತಮ್ಮ ಸ್ರವಿಸುವಿಕೆಯನ್ನು ರಕ್ತಕ್ಕೆ ಬಿಡುಗಡೆ ಮಾಡುತ್ತವೆ. ಇದು ಈ ಹಾರ್ಮೋನುಗಳನ್ನು ಅವು ತಮ್ಮ ಪರಿಣಾಮಗಳನ್ನು ಬೀರುವ ಅಂಗಾಂಶಗಳಿಗೆ ಸಾಗಿಸುತ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ಮಾಡುತ್ತಿರುತ್ತೇವೆ. ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ತೆ. ಜೈ ಕರ್ನಾಟಕ ಮಾತೆ.